ಮೊಳಕಾಲ್ಮೂರಿನಲ್ಲಿ ತಲೆ ಎತ್ತಿವೆ ಯಮರೂಪಿ ಇಟ್ಟಿಗೆ ಗೂಡು. ಚಿಕ್ಕಬರ್ನಹಳ್ಳಿ ಗ್ರಾಮಸ್ಥರಿಗೆ ಇಟ್ಟಿಗೆ ಗೂಡುಗಳದೇ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಚಿಕ್ಕಬರ್ನಹಳ್ಳಿ ಗ್ರಾಮಸ್ಥರಿಗೆ ಇದೀಗ ಇಟ್ಟಿಗೆ ಗೂಡುಗಳದೇ ಸಂಕಷ್ಟ ಎದುರಾಗಿರುವಂತದ್ದು. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕಬರ್ನಹಳ್ಳಿ ಮನೆ ಹೊಲ ಗದ್ದೆಗಳಲ್ಲಿ ಆವರಿಸಿದೆ ಈ ಡೇಂಜರಸ್. ಶಾಲೆಗಳಲ್ಲಿ ಪಾಠ ಕೇಳಕ್ಕಾಗ್ತಾ ಇಲ್ಲ, ಊಟನೂ ಮಾಡಕ್ಕಾಗ್ತಾ ಇಲ್ಲ. ಶಾಲಾ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಅಕ್ರಮವಾಗಿ ಕಾರ್ಖಾನೆ ನಡೆಸಲಾಗ್ತಾ ಇದೆ. ಇಟ್ಟಿಗೆ ಗೂಡಿನ ಧೂಳಿನಿಂದ ಜನರ ಆರೋಗ್ಯದ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಗ್ರಾಮದಲ್ಲಿ ನಾನಾ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಜನರು. ಧೂಳು ಉಗುಳುವ ಕಾರ್ಖಾನೆಗಳಿಂದ ಶ್ವಾಸಕೋಶದ ಸಮಸ್ಯೆ ಕೂಡ ಶುರುವಾಗ್ತಾ ಇರುವಂತದ್ದು. ಮನೆಗಳಿಗೆ ಹಾರಿ ಬಂದು ಮೆತ್ತಿಕೊಳ್ತಾ ಇದೆ ಕಪ್ಪು ಬೂದಿ. ಪ್ರಭಾವಿಗಳು ನಡೆಸ್ತಾ ಇರುವ ಇಟ್ಟಿಗೆ ಕಾರ್ಖಾನೆಗಳಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ನಿಯಮ ಮೀರಿ ಕಾರ್ಖಾನೆಗಳು ನಡೆಸ್ತಾ ಇದ್ರು ಕೂಡ ಆಕ್ಷನ್ ತಗೊಂತಾ ಇಲ್ಲ. ತಾಲೂಕು ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಮಾಡಿದ್ರು ಕೂಡ ನೋ ಯೂಸ್. ಇಟ್ಟಿಗೆ ಗೂಡು, ಅಕ್ರಮ ಇಟ್ಟಿಗೆ ಗೂಡಿನಿಂದ ಇದೀಗ ಬಹಳ ಸಮಸ್ಯೆ ಆಗಿರುವಂತದ್ದು. ಮೊಳಕಾಲ್ಮೂರಿನಲ್ಲಿ ತಲೆ ಎತ್ತಿದೆ ಯಮರೂಪಿ ಇಟ್ಟಿಗೆ ಗೂಡು. ಇದರಿಂದ ಗ್ರಾಮಸ್ಥರಿಗೆ ಬಹಳ ಚಿಕ್ಕಬನಹಳ್ಳಿ ಗ್ರಾಮಸ್ಥರಿಗೆ ಬಹಳ ಸಂಕಷ್ಟ ಎದುರಾಗಿರುವಂತದ್ದು. ಮನೆ ಹೊಲ ಗದ್ದೆಗಳಲ್ಲಿ ಡೇಂಜರಸ್ ಕಪ್ಪು ಬೂದಿ ಆವರಿಸಿಕೊಂಡಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ವರ್ಷದಿಂದ ಕಾಣೋಣ ಇದು 10 ವರ್ಷದಿಂದ ಎಣ ಮರ ಇದೆ. ಎಲ್ಲಿ ಇರಂಗಿಲ್ಲ. ನೀರನ್ನೇ ಕೂಡ ಅದೇನೆ, ನೀರನ್ನೇ ಕೂಡ ಅದೇ ರೀ. ನಿನಗೇನೆಲ್ಲ ಸಮಸ್ಯೆ ಆಗೈತೆ ಅಜ್ಜ? ಅದೇ ಇರಂಗಿಲ್ಲ ರೀ, ಇರಂಗಿಲ್ಲ ಇಲ್ಲಿ ಮನುಷ್ಯರು. ಅಷ್ಟು ಧೂಳು ಬರುತ್ತೆ, ಧೂಳು ಕಣ್ಣಕ್ಕೆ ಧೂಳು ಬರುತ್ತೆ, ಕಣ್ಣಕ್ಕೆ ಧೂಳು ಬರುತ್ತೆ, ಕಣ್ಣಕ್ಕೆ ಧೂಳು ಬರುತ್ತೆ, ಕಣ್ಣಕ್ಕೆ ಧೂಳು ಬರುತ್ತೆ. ನೀರಿನಾಗ ಕೂಡ ಧೂಳು, ನೀರಿನಾಗ ಕೂಡ ಧೂಳು ಸಮಸ್ಯೆ ಆಯ್ತು ನೋಡಿ. ಇಲ್ಲಿ ಏನು ಪಂಚಾಯತಿ ಗಮನಕ್ಕೆ ತಂದಿದ್ರ, ಅಧಿಕಾರಿಗಳ ಗಮನಕ್ಕೆ ತಂದಿದ್ರ, ಏನು ಹೇಳಿದ್ರು? ಯಾರೋ ಕೊಟ್ಟಿದ್ರು ಅಂದರೆ ಅದೇನು ಮಾಡಲಿಲ್ಲ. ಸಂಗೀತ, ನಾನು ಓದುತ್ತಿರುವುದು ಆಂಜನೇಯ ಪದವಿ ಪೂರ್ವ ಕಾಲೇಜು ಚಿಕ್ಕಬನಹಳ್ಳಿ. ನಾವು ಇಲ್ಲಿ ಸೆಕೆಂಡ್ PUCಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇವೆ. ನಾವು ಡೈಲಿ ಕಾಲೇಜಿಗೆ ಬರಬೇಕಾದ್ರೆ ನಮಗೆ ಈ ಇಟ್ಟಿಗೆ ಧೂಳಿನಿಂದ ಜಾಸ್ತಿ ಅಂದರೆ ಆರೋಗ್ಯ ಸಮಸ್ಯೆ ಆಗ್ತಿದೆ. ನಾವು ಡೈಲಿ ಆರೋಗ್ಯ ಸಮಸ್ಯೆ ಆಗೋದ್ರಿಂದ ಡೈಲಿ ಕಾಲೇಜಿಗೆ ಬರೋಕ್ಕಾಗ್ತಿಲ್ಲ. ಇಲ್ಲಿ ನೇಚರಲ್ಲಿ ಗಾಳಿ ಅಂದರೆ ಚೆನ್ನಾಗಿ ಕೂತ್ಕೊಂಡು ಕ್ಲಾಸ್ ಕೇಳೋಣಂದ್ರೂ ಕೂಡ ಗಾಳಿಯಿಂದ ಫುಲ್ಲು ಎಫೆಕ್ಟ್ ಆಗ್ತಿದೆ. ಹೊರಗಡೆ ಬಂದು ಕ್ಲೀನಾಗಿ ಕ್ಲಾಸ್ ಕೂಡ ಕೇಳೋಕ್ಕಾಗ್ತಿಲ್ಲ. ಆದರೆ ಇಲ್ಲಿ ಕಾಲೇಜ್ ಅಕ್ಕಪಕ್ಕದಲ್ಲಿ ತುಂಬ ಇಟ್ಟಿಗೆ ಬಟ್ಟಿಗಳಿದ್ದಾವೆ. ಆದರೆ ಹೊರ್ಗಡೆ ನಮಗೆ ಟೆಸ್ಟ್ ಮಾಡುವಾಗ ಬೆಂಚ್ ಶಾರ್ಟೇಜ್ ಇದ್ದರೆ ನಮ್ಮನ್ನು ಹೊರಗಡೆ ಕೂರಿಸ್ತಾರೆ. ಆಗ ಹೊರಗಡೆ ಕೂರಿಸಿದಾಗ ಪೇಪರೆಲ್ಲ ಬ್ಲ್ಯಾಕ್ ಆಗ್ತವೆ ಆ ಧೂಳಿಂದ ನಮಗೂ ಕಣ್ಣಲ್ಲಿ ಧೂಳು ಬರುತ್ತೆ. ಮತ್ತು ಅದರೆಲ್ಲ ಪ್ರಾಬ್ಲಮಿಂದ ನಾವು ಟೆಸ್ಟ್ ಚೆನ್ನಾಗಿ ಬರೆಯೋಕ್ಕಾಗಲ್ಲ. ಟೈಮ್ ಶಾರ್ಟೇಜ್ ಆಗುತ್ತೆ, ತುಂಬ ಗಲೀಜಿರುತ್ತೆ. ಓಡಾಡ್ಬೇಕಾದ್ರೆ ಕಾಲಲ್ಲೆಲ್ಲ ಬ್ಲ್ಯಾಕ್ ಥರ ಆಗುತ್ತೆ. ಭಾಳ ಪೊಲ್ಯೂಷನ್ ಇದೆ ಸರ್ ಈ ಕಾಲೇಜಲ್ಲಿ. ಸುತ್ತಮುತ್ತ ಎಲ್ಲ ಇಟ್ಟಿಗೆ ಬಟ್ಟಿ ಇರೋದ್ರಿಂದ ಹಾಗಾಗಿ ಇವನ್ನ ಊರಾಚೆ ಕಾಲೇಜ್ ಇರೋದ್ರಿಂದ ಊರಾಚೆನೇ ನಮ್ಮ ಕಾಲೇಜು ಶ್ರೀ ಆಂಜನೇಯ ಪದವಿ ಪೂರ್ವ ಕಾಲೇಜ್ ಚಿಕ್ಕಬನಹಳ್ಳಿಯಲ್ಲಿ ಇರೋದು. ಕಾಲೇಜ್ ಸುತ್ತಮುತ್ತಲು ಇಟ್ಟಿಗೆ ಪಟ್ಟಿ ಇರೋದ್ರಿಂದ ಭಾಳ ತೊಂದರೆ ಆಗುತ್ತೆ. ಈ ಇಟ್ಟಿಗೆ ಪಟ್ಟಿ ಕಡೆಯಿಂದ ಗಾಳಿ ಬೀಸಿದಾಗ ಬರುವಂಥ ಡೆಸ್ಟು ನಮ್ಮ ಸ್ಕಿನ್ ಮೇಲೆ ಬಿದ್ದು ಸ್ಕಿನ್ ಅಲರ್ಜಿ ತುಂಬ ಆಗುತ್ತೆ ಸರ್. ಆರೋಗ್ಯನೂ ತುಂಬ ಹದಗೆಡುತ್ತೆ. ಆರೋಗ್ಯ ಕೆಟ್ಟಾಗ ಕಾಲೇಜಿಗೆ ಬರೋಕ್ಕಾಗಲ್ಲ, ಕ್ಲಾಸ್ಗಳು ಮಿಸ್ ಆಗ್ತವೆ. ಕ್ಲಾಸ್ಗಳು ಮಿಸ್ ಆಗೋದ್ರಿಂದ ಎಕ್ಸಾಮಲ್ಲಿ ಬರೆಯೋಕ್ಕಾಗಲ್ಲ ಸರ್. ಇದರಿಂದ ವಿದ್ಯಾರ್ಥಿಗಳು ಭಾಳ ಜನಕ್ಕೂ ತೊಂದರೆ ಆಗುತ್ತೆ ಸರ್. ಇದನ್ನು ಫಸ್ಟ್ ನಿಷೇಧ ಮಾಡ್ಬೇಕು ಸರ್. ಈ ಬಗ್ಗೆ ಮಾತನಾಡಲು ಸ್ವತಃ ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಮೊಳಕಾಲ್ಮೂರಿನಲ್ಲಿ ಇಟ್ಟಿಗೆ ಫ್ಯಾಕ್ಟರಿ ಇದೆ, ಕಾರ್ಖಾನೆ ಇದೆ, ಅದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಬಹಳ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಏನೇನು ಸಮಸ್ಯೆ ಆಗ್ತಾ ಇದೆ ಸರ್? ಮೇಡಮ್ ಅವ್ರೆ, ಇಲ್ಲಿ ಸ್ವಲ್ಪ ಈ ಕಡೆ ಕಾಲೇಜ್ ಕಡೆಗೆ ಗಾಳಿ ಬೀಸಿದಾಗ ಸ್ವಲ್ಪ ಬಾಳಿ ಮಟ್ಟಿನ ಧೂಳು ಎಲ್ಲ ಬರುತ್ತೆ. ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ.
ಓಕೆ, ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸಿದ್ದೀರಾ ಸರ್ ನೀವು? ನಾವು ಇದುವರೆಗೂ ಆ ಪ್ರಯತ್ನ ಏನು ಮಾಡಿಲ್ಲ ಮೇಡಮ್ ಅವರೇ. ಓಕೆ, ಅಂದ್ರೆ ಗ್ರಾಮಗಳಲ್ಲೂ ಕೂಡ ಗ್ರಾಮಸ್ಥರಿಗೂ ಕೂಡ ತೊಂದರೆ ಆಗ್ತಿದೆ, ವಿದ್ಯಾರ್ಥಿಗಳು ಕೂಡ ನಾವೀಗ ಬೈಟ್ ನೋಡ್ತಾ ಇದ್ವಿ, ಅಲ್ಲೂ ಕೂಡ ಅವರು ಅಳಲು ತೋಡ್ಕೊಳ್ತಾ ಇದ್ರು. ಎಕ್ಸಾಮ್ ಟೈಮಲ್ಲಿ ನಮಗೆ ಆಚೆ ಕೂರಿಸ್ತಾರೆ, ಆ ಸಂದರ್ಭದಲ್ಲಿ ಆ ಧೂಳಿನಿಂದ ನಮಗೆ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ, ಬರೆಯೋಕ್ಕಾಗಲ್ಲ ಅಂತ ಕೂಡ ಬಹಳ ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಳ್ಬೇಕಿತ್ತಲ್ವಾ ಸರ್? ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರಲ್ವಾ ಅವರಿಗೆ ಈ ವಿಷಯ ಮುಟ್ಸ್ಬೋದಿತ್ತಲ್ವಾ ಸರ್? ಇಲ್ಲ, ನಾವು ಮಾಲೀಕರ ಜೊತೆಯಲ್ಲಿ ಸ್ವಲ್ಪ ಹೇಳಿದ್ವಿ ಮೇಡಮ್ ಅವರೇ, ಇದಕ್ಕೇನಾದ್ರು ಸ್ವಲ್ಪ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ರಿ, ತೊಂದರೆ ಆಗುತ್ತೆ ಅಂತೇಳಿ. ಅವ್ರಿಲ್ಲ, ಆದಷ್ಟು ನಾವು ಶೀಘ್ರ ಕ್ರಮ ತಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಮೇಡಮ್ ಅವರೇ. ಹಾಗಾಗಿ ನಾವು ಅಲ್ಲಿನ ಕಾರ್ಖಾನೆ ಮಾಲೀಕರು ಏನಂತಾರೆ ಸರ್? ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಲ್ವಾ, ಅವ್ರು ಏನಂತಾರೆ ಇದಕ್ಕೆ? ಇಲ್ಲ, ಅವರು ಕೂಡ ನಾವು ಹೊರಗಡೆ ಜಾಗ ಸಿಕ್ಕ ತಕ್ಷಣ ನಾವು ಖಾಲಿ ಮಾಡ್ತೀವಿ ಸರ್ ಅಂತ ಅವರು ಕೂಡ ಹೇಳಿದ್ರು ಮೇಡಮ್ ಅವರೇ. ಅದಕ್ಕೋಸ್ಕರನೇ ನಾವು ಸುಮ್ಮನೆ ಆಗಿದ್ವಿ. ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ.